26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ನೋಡಿ, ಈಗ ಫಸ್ಟ್ ಟೈಮ್ ನಮ್ಮ CM ಸಾಹೇಬರು ಆನರೇಬಲ್ DK ಶಿವಕುಮಾರ್ ಸರ್ ಅವರು ಬರ್ತಾ ಇದ್ದಾರೆ. ಸೊ ಭಾಳ ಹೆಮ್ಮೆ ವಿಷಯ. ಎಲ್ಲ ಮುಖ್ಯಮಂತ್ರಿ ಆಗಿದ ಮೇಲೆ ಅವರು ಎಲ್ಲ ಡಿಸ್ಟ್ರಿಕ್ಟ್ಸ್ದು ರಿವ್ಯೂ ತಗೊಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಬೆಳಗಾಂ ಜಿಲ್ಲೆಗೆ ಕೂಡ ಹೆಚ್ಚಾಗಿ ಅವರು ಮೊದಲಿಂದ ನಿರೀಕ್ಷಣೆ ಅವ್ರದ್ದು ಇದೆ. ಬಟ್ ಈಗ CM ಆಗಿದ ಮೇಲೆ ಕೂಡ ಅವರು ಬದಲಾವಣೆ ತರ್ತಾರೆ ಅಂತ ಒಂದು ಅಭಿಪ್ರಾಯ. ಹೆಚ್ಚಾಗಿ ನಮ್ಮ ಭಾಗದ ಜನರಿಗೋಸ್ಕರ ಏನು ನೀರಾವರಿ ಇರಲಿ, ಇಲ್ಲ ಅಂದರೆ ಸಾಕಷ್ಟು ರೈತರಿಗೆ ಏನು ತೊಂದರೆ ಇದೆ ಅದು ಪರಿಹಾರ ಕೊಡಲಿಕ್ಕೆ ಖಂಡಿತವಾಗಿ ಅವರು ಪ್ರಯತ್ನ ಮಾಡ್ತಾರೆ ಅಂತ ಒಂದು ಕನಸು ನಮ್ಮದು ಕೂಡ ಇದೆ. ಇಲ್ಲ, ಅದು ನೋಡಿ ಭಾಳ ಖುಷಿ. ಅಟ್ಲೀಸ್ಟ್ ಕಾಂಗ್ರೆಸ್ ಕೆಲಸ ನೋಡಿ BJP ಶಾಸಕರು ಕೂಡ ಕಾಂಗ್ರೆಸ್ ಪರವಾಗಿ MLCಗೆ MP ಗೆ ಎಲ್ಲರಿಗೆ ವೋಟಿಂಗ್ ಮಾಡ್ತಾ ಇದ್ದಾರೆ. ಅದು ಭಾಳ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಆಗಿ ನನಗೆ ಭಾಳ ಹೆಮ್ಮೆ ವಿಷಯ ಇದೆ. ಬಟ್ ಆದರೆ ಕೂಡ ನನಗೆ ಕನಸಲ್ಲಿ ಬಂತು ಅಂದರೆ ಖಾನಾಪುರ ಶಾಸಕರು ಕೂಡ ಹೆಸರು ಅದರಲ್ಲಿ ಬರ್ತಾ ಇತ್ತು. ಸೊ ಅವರು ಕೂಡ ಏನು ಮತದಾನ ಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೆ ಫಸ್ಟ್ ಆಗಿ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಪಕ್ಷಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಸೊ ಅದಕ್ಕೆ ಭಾಳ ಖುಷಿ ಅನ್ಸುತ್ತಾ ಇದೆ. ಬಟ್ ಆದರೆ ಕೂಡ ಹೋದ ಬಾರಿ ಕೂಡ ಏನು ಇಲೆಕ್ಷನ್ ಟೈಮಲ್ಲಿ 5 ವರ್ಷ ತಾವು ಎಲ್ಲರೂ ನೋಡಿದ್ದೀರಾ, ನಾನು ಶಾಸಕಿಯಾಗಿ ಏನೇನು ಕೆಲಸ ಮಾಡಿದೆ. 100 ವರ್ಷ 60 ವರ್ಷ ಏನು ಖಾನಾಪುರಲ್ಲಿ ಕೆಲಸ ಆಗಲಿಲ್ಲ ಅಂತ ಕೆಲಸ, ರಸ್ತೆ ಇರಲಿ, ನೀರಾವರಿ ಇರಲಿ, ಹೆಲ್ತ್ಗೋಸ್ಕರ MCH ಹಾಸ್ಪಿಟಲ್ ಇರಲಿ, ಸ್ಕೂಲ್ ರೂಮ್ಸ್, ಶಾಲೆ ಎಜುಕೇಷನ್ ಪರವಾಗಿ ಎಷ್ಟು ಎಲ್ಲ ಮಾಡಿದ ಮೇಲೆ ಕೂಡ ಈ ಸೋತ್ ನನಗೆ ಜನರು ತೋರಿಸಿದ್ದಾರೆ. ಸೊ ಅದಕ್ಕೆ ಆ ಸೋತ್ಗೆ ಭಾಳ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಆ ಥರ ನಾನು ತಗೊಂಡು ಮುಂದೆ ಕೂಡ ಕೆಲಸ ಕಳೆದು 3 ವರ್ಷ ಖಾನಾಪುರ ಪರವಾಗಿ ಮಾಡ್ತಾ ಬಂದೆ. ಬಟ್ ನಾನು ಅದ ಕೇಳಿದೆ ಪ್ರಶ್ನೆ ಅವರಿಗೆ, ಟ್ವೀಟ್ ಮುಖಾಂತರ ಇರಲಿ, ಫೇಸ್ಬುಕ್ ಮುಖಾಂತರ ಇರಲಿ, ಅವ್ರದ್ದು ಕೂಡ, ಯಾಕೆಂದರೆ ಅವರು ಕೂಡ ಕೆಲವರು ಸಂದರ್ಭ ಬಂದಾಗ ಭಾಷಣ ಅಲ್ಲಿ, ಕ್ಲೋಸ್ಡ್ ರೂಮ್ ಕೂಡ ಅಲ್ಲ, ಭಾಷಣ ಅಲ್ಲಿ ಹೇಳಿದ್ರು ಕಾಂಗ್ರೆಸ್ ಜನ ನಮಗೆ ಸಹಕಾರ ಮಾಡಿದ್ರು, ಅದಕ್ಕೆ ನಾನು ಇಷ್ಟು ದೊಡ್ಡ ಲೀಡ್ ನನಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಅವರೇ ಭಾಷಣ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಸಂದರ್ಭ ಬಂದಾಗ ನಾನು ಕೇಳಿದೆ. ಅದು ಅದೇ ವಿಠಲ್ ಹಲ್ಗೇಕರ್ ಅವರು ಕೇಳಬೇಕು, ಯಾರ್ಯಾರು ಕಾಂಗ್ರೆಸ್ ಇಂದ ಅವರಿಗೆ ಸಹಕಾರ್ಯ ಮಾಡಿದ್ದಾರೆ ನನಗೆ ಸೋತ್ಲಿಕ್ಕೆ ಅಂತ. ಅವರೇದೇ ವಿಡಿಯೋ ರೆಕಾರ್ಡಿಂಗ್ಸ್ ಇದೆ. ಸೊ ಅದಕ್ಕೆ ನಾನು ಕೇಳಿದೆ. ಅದು ಅವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ನಾನು ನೋಡಿ ಸೋತ ಮೇಲೆ ಕೂಡ ಅದು ಪರೀಕ್ಷಣೆ ಮಾಡಬೇಕು, ಯಾಕೆ ಈ ತರ ಆಗಿದೆ, ಯಾವ ಕಾರಣ ಅಂತ ನಾನು ನೋಡ್ಲಿಕ್ಕೆ ಏನು ಡಿಟೆಕ್ಟಿವ್ ಸ್ಪೈಸ್ ಏನು ಕೇಳಿಲ್ಲ. ವಿಠಲ್ ಹಲ್ಗೇಕರ್ ಅವರು ಭಾಷಣ ಅಲ್ಲಿ ಹೇಳಿದ್ದಾರೆ, ಆ ಥರ ನಮ್ಮ ಕ್ಷೇತ್ರ ಜನ ಕೇಳಿಸಿದ್ರು. ಅದಕ್ಕೆ ನಾನು ಕೇಳಿದೆ, ಯಾರಪ್ಪ ಅಂತ ನೀವೇ ಹೇಳ್ಬೇಡಿ, ಈಗ ಯಾರು ಈ ತರ ಕಾಂಗ್ರೆಸ್ ಇಂದ ನಿಮ್ಗೆ ಸಹಕಾರ ಮಾಡಿದ್ದಾರೆ ಅಂತ. ನನ್ಗೆ ಗೊತ್ತಿಲ್ಲ ಸೋತ್ಲಿಕ್ಕೆ ಕಾರಣ ಏನು, ಅದೇ ಅವರು ಹೇಳ್ಬೇಕು, ಯಾವ ಕಾರಣ ಇರ್ಬೇಕು, ಏನಿದೆ ಅಂತ. ಬಟ್ ಜನ ಮಾತ್ರ ಈಗ ನೀವು ನೋಡಿರ್ಬೇಕು, ಕಳೆದು 3 ವರ್ಷ ಆಗಿದೆ, ಖಾನಾಪುರಲ್ಲಿ ಏನು ಕೆಲಸ ಶಾಸಕರು ಮಾಡ್ತಾ ಇಲ್ಲ, ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಕಿ ನನ್ನ ಕಡೆಯಿಂದ ಆಗಲ್ಲ, ಯಾರ ಕಡೆಯಿಂದ ಆಗ್ತದೆ ಅವ್ರ ಕಡೆಯಿಂದ ಕೆಲಸ ತಗೊಳ್ಳಿ ಅಂತ. ಜನ ಮತ್ತೆ ತಿರ್ಗಾ ನಮ್ದು ತಪ್ಪಾಗಿದೆ, ತಾವೇ ಶಾಸಕರು ಆಗ್ಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಕೂಡ ಒಂದ್ಸತಿ ಟೈಮ್ ಹೋಗಿದ ಮೇಲೆ ಏನು ಮಾಡ್ಲಿಕ್ಕೆ ಆಗಲ್ಲ. ಮುಂದಿನ ಬಾರಿ ನೋಡೋಣ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.